ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಪೊಲೀಸ್ ಸಿಬ್ಬಂದಿ ಮಂಡಳಿ ಅಧಿಕಾರಕ್ಕೆ ಕತ್ತರಿ, ನೇಮಕ ಬಡ್ತಿ ವರ್ಗಾವಣೆಯಲ್ಲಿ ಸರ್ಕಾರಕ್ಕೆ ಪರಮಾಧಿಕಾರ, ಸದನದಲ್ಲಿ ತಿದ್ದುಪಡಿ ವಿಧೇಯಕ ಅಂಗೀಕಾರ. ಕೋಟಿ ಬೆಲೆ ಬಾಳುವ ಭೂಮಿ ಚಿಲ್ಲರೆ ಬೆಲೆಗೆ ಸೇಲ್, ಆರ್ಟಿಐ ಕಾರ್ಯಕರ್ತ ಬೆಳಕಿಗೆ ತಂದ ಗೋಲ್ಮಾಲ್ ಸೈಟ್ ಕಳೆದುಕೊಳ್ಳೋ ಭೀತಿಯಲ್ಲಿ ಬಿಡಿಎ ನೌಕರರು ಕಂಗಾಲ್. ಬಿಬಿಎಂಪಿಗೆ ಕೋಟ್ಯಾಂತರ ರೂಪಾಯಿ ಬಾಡಿಗೆ ಬಾಕಿ, ಎಂಜಿ ರಸ್ತೆಯಲ್ಲಿರೋ ಪ್ರತಿಷ್ಠಿತ ಬ್ಯಾಂಕ್ಗಳಿಗೆ ಬಿತ್ತು ಬೀಗ, ಬ್ಯಾಂಕ್ಗಳ ಲೈಸೆನ್ಸ್ ಕ್ಯಾನ್ಸಲ್. ವಿವಾದಗಳ ಗೂಡಾಯ್ತು ಬಿಎಡ್ ಎಕ್ಸಾಮ್, ನ್ಯೂನತೆ ಇರೋ ಕಾಲೇಜುಗಳಿಗೂ ಚಾನ್ಸ್, ಬೆಂಗಳೂರು ವಿವಿ ಕ್ರಮಕ್ಕೆ ಸಂಘಟನೆಗಳ ಆಕ್ರೋಶ. ಬಿಂದಿಗೆ ತುಂಬಿದ ಕೂಡಲೇ ಸ್ಟಾಪ್ ಆಗುತ್ತೆ ನೀರು, ಸ್ವಯಂಚಾಲಿತವಾಗಿಯೇ ಆಫ್ ಆಗುತ್ತೆ ಗ್ಯಾಸ್ ರೆಗ್ಯುಲೇಟರ್, ರೇವಣ ಕಾಲೇಜ್ ವಿದ್ಯಾರ್ಥಿಗಳ ಆವಿಷ್ಕಾರ. ಪೊಲೀಸ್ ವರ್ಗಾವಣೆ ಮತ್ತು ಬಡ್ತಿಗಳಲ್ಲಿ ರಾಜಕಾರಣಿಗಳ ಹಸ್ತಕ್ಷೇಪ ತಡೆಯುವ ಉದ್ದೇಶಕ್ಕಾಗಿ ಪೊಲೀಸ್ ಸಿಬ್ಬಂದಿ ಮಂಡಳಿಯನ್ನ ರಚಿಸಲಾಗಿದೆ. ಆದರೆ ಇದುವರೆಗೂ ಆ ಮಂಡಳಿಗಿದ್ದ ಅಧಿಕಾರಗಳನ್ನ ಸರ್ಕಾರ ಈಗ ಕಸಿದುಕೊಂಡಿದೆ. 2013ನೇ ಸಾಲಿನ ಕರ್ನಾಟಕ ಪೊಲೀಸ್ ತಿದ್ದುಪಡಿ ವಿಧೇಯಕವನ್ನು ಸಭೆ ಪರಿಶೀಲಿಸುತ್ತದೆ. ಪ್ರಸ್ತಾವವು ಎಂದು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರೆತಿದೆ. ಪೊಲೀಸ್ ಸಿಬ್ಬಂದಿಯ ನೇಮಕಾತಿ, ಬಡ್ತಿ ಮತ್ತು ವರ್ಗಾವಣೆಗಳಲ್ಲಿ ಮಂತ್ರಿಗಳು, ಶಾಸಕರು, ರಾಜಕೀಯ ಪ್ರಭಾವಿಗಳು ಕೈಯಾಡಿಸುತ್ತಿದ್ದುದು ಸಾಮಾನ್ಯವಾಗಿತ್ತು. ಅದನ್ನ ತಡೆಯೋದಕ್ಕೆ ಅಂತಲೇ ಜಾರಿಗೆ ಬಂದಿದ್ದು ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಥವಾ ಪೊಲೀಸ್ ಸಿಬ್ಬಂದಿ ಮಂಡಳಿ. ಇದಕ್ಕೆ ಪೊಲೀಸ್ ಮಹಾನಿರ್ದೇಶಕರು, ಅಧ್ಯಕ್ಷರು ಮತ್ತು 3 ಎಡಿಜಿಪಿ ದರ್ಜೆಯ ಅಧಿಕಾರಿಗಳು, ಸದಸ್ಯರು, ಎಎಸ್ಪಿ ಮತ್ತು ಅದಕ್ಕಿಂತ ಕೆಳ ದರ್ಜೆಯ ಪೊಲೀಸ್ ಸಿಬ್ಬಂದಿಯ ವರ್ಗಾವಣೆ, ಬಡ್ತಿ ಮತ್ತು ನೇಮಕಾತಿಗಳ ವಿಷಯದಲ್ಲಿ ಈ ಮಂಡಳಿ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡುತ್ತಿತ್ತು. ಈಗ ಈ ಮಂಡಳಿಯ ಅಧಿಕಾರಿಗಳಿಗೆ ಸರ್ಕಾರ ಕತ್ತರಿ ಹಾಕಲು ಹೊರಟಿದೆ. ಸುಮಾರು 2 ತಿಂಗಳಿಂದ ಪಿಬಿ ಬೋರ್ಡು ಸೇರ್ತಾ ಇಲ್ಲ, ಪದೇ ಪದೇ ಕೋರ್ಟಿಗೆ ಸಮೇತ ಹೋಗ್ತಾ ಇದ್ದಾರೆ. ಸುಮಾರು 10-15 ಜನ ಹಿರಿಯ ನಮ್ಮ ಡಿಜಿಪಿ, ಐಜಿಪಿ ಪ್ಲಸ್ ಎಡಿಜಿಪಿ ಅವರು ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಈ ತಿದ್ದುಪಡಿ ಮೂಲಕ ಅದರಲ್ಲಿ ಹಿರಿಯ 4 ಜನರನ್ನ ನಾಮನಿರ್ದೇಶನ ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರವನ್ನು ಕೊಡುವಂತ ತಿದ್ದುಪಡಿಯನ್ನು ಇದು ಮೂಲ ತಂದಿದೆ. ಈ ವಿಧೇಯಕದ ಅಂಗೀಕಾರದಿಂದಾಗಿ ಪೊಲೀಸ್ ವರ್ಗಾವಣೆ ಸಂಪೂರ್ಣವಾಗಿ ಸರ್ಕಾರದ ಆದೇಶದ ಪ್ರಕಾರವೇ ನಡೆಯಲಿದೆ. ಹಿರಿಯ ಅಧಿಕಾರಿಗಳ ನಿಯೋಜನೆ, ವರ್ಗಾವಣೆಯಲ್ಲಿ ಮಂಡಳಿಗೆ ಯಾವುದೇ ಅಧಿಕಾರ ಇಲ್ಲ. ಈ ಮುಂಚೆ ಅಧಿಕಾರಿಗಳ ನಿಯೋಜನೆ, ವರ್ಗಾವಣೆಗಳಲ್ಲಿ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತಿತ್ತು. ಇನ್ಮುಂದೆ ಮಂಡಳಿಯ ಅಭಿಪ್ರಾಯ ಪಡೆಯದೆ ಸರ್ಕಾರ ನಿಯೋಜನೆ ಮತ್ತು ವರ್ಗಾವಣೆ ಮಾಡಬಹುದು. ಮಂಡಳಿಯ ಅಧಿಕಾರ ಕಿತ್ತುಕೊಂಡು ಪರಮಾಧಿಕಾರ ಸ್ಥಾಪಿಸಿಕೊಂಡ ಸರ್ಕಾರ. ಇನ್ನು ಪೊಲೀಸ್ ಅಧಿನಿಯಮದಲ್ಲಿ ತರಲಾಗಿರುವ ಇನ್ನೊಂದು ಅಧಿನಿಯಮ ಪೊಲೀಸ್ ಸಿಬ್ಬಂದಿ ಮಂಡಳಿಯನ್ನ ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಎಂಬಂತೆ ಮಾಡಿದೆ. ಸಿಬ್ಬಂದಿ ಲೆಕ್ಕಕ್ಕುಂಟು ಆಟಕ್ಕಿಲ್ಲ. ಈ ಮುಂಚೆ ಪೊಲೀಸ್ ಮಂಡಳಿಯ ಶಿಫಾರಸುಗಳನ್ನ ಸರ್ಕಾರ ಒಪ್ಪಿಕೊಳ್ಳಬೇಕಿತ್ತು. ಸೂಕ್ತ ಕಾರಣಗಳಿದ್ದಾಗ ಮಾತ್ರ ಶಿಫಾರಸುಗಳಲ್ಲಿ ಸರ್ಕಾರ ಮಾರ್ಪಾಟು ಮಾಡಬಹುದಿತ್ತು. ಇನ್ನು ಮುಂದೆ ಅದು ಕಡ್ಡಾಯವಲ್ಲ. ಯಾವ ಕಾರಣ ಕೊಟ್ಟಾದರೂ ಮಂಡಳಿಯ ಶಿಫಾರಸುಗಳನ್ನು ಸರ್ಕಾರ ತಳ್ಳಿ ಹಾಕಬಹುದು. ಇದಷ್ಟೇ ಅಲ್ಲ, ಪೊಲೀಸ್ ಸಿಬ್ಬಂದಿ ಮಂಡಳಿಯ ಸದಸ್ಯರ ನೇಮಕಾತಿಯಲ್ಲಿ ಕೂಡ ಸರ್ಕಾರ ಸರ್ವಾಧಿಕಾರ ನಿರ್ಧಾರ ತೆಗೆದುಕೊಳ್ಳಬಹುದು. ಈ ತಿದ್ದುಪಡಿಯಿಂದ ಸರ್ಕಾರದ ಆದೇಶಗಳ ವಿರುದ್ಧ ಪೊಲೀಸ್ ಸಿಬ್ಬಂದಿ ಕೆಎಟಿ ಮತ್ತು ಸಿಎಟಿ ಮೆಟ್ಟಿಲು ಹತ್ತುವುದಕ್ಕೆ ಕಡಿವಾಣ ಬೀಳಲಿದೆ ಎಂಬುದು ಸರ್ಕಾರದ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬಿಡಿಎ ಸೈಟ್ ಪಡೆಯೋದಕ್ಕೆ ಅರ್ಧ ಜೀವನವನ್ನೇ ಸವಸ್ತಾರೆ. ಆದರೆ ಬಿಡಿಎ ನೌಕರರು ಪವಾಡ ಸದೃಶ್ಯ ರೀತಿಯಲ್ಲಿ ಕೆಲವೇ ವಾರಗಳಲ್ಲಿ ಚಿಲ್ಲರೆ ಬೆಲೆಗೆ ಎಕರೆಗಟ್ಟಲೆ ಜಾಗ ಗಿಟ್ಟಿಸಿಕೊಂಡಿದ್ದಾರೆ. ಆದರೆ ಈಗ ಈ ಸೈಟ್ ಕೈತಪ್ಪೋ ಆತಂಕ ಎದುರಾಗಿದೆ. ಅದಕ್ಕೆ ಕಾರಣ ಆರ್ಟಿಒ ಕಾರ್ಯಕರ್ತರು ಕೊಟ್ಟ ಎಡವಟ್ಟು ಹೇಳಿಕೆ. ಬೆಂಗಳೂರಲ್ಲಿ ಸೈಟ್ ಪಡೆದವರೇ ಪುಣ್ಯವಂತರು ಅನ್ನೋ ಕಾಲ ಇದೆ. ಅಂತಹದ್ರಲ್ಲಿ ಬಿಡಿಎ ನೌಕರರಿಗೆ ಅದೃಷ್ಟ ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದಿದ್ದಾಳೆ. ಬನಶಂಕರಿ 6ನೇ ಹಂತದಲ್ಲಿ 2 ಎಕರೆ 35 ಗುಂಟೆ ಜಾಗವನ್ನ ಬಿಡಿಎ ಕೇವಲ 8 ಲಕ್ಷಕ್ಕೆ ಮಾರಾಟ ಮಾಡಿದೆ.
ಈ ಸುದ್ದಿಯನ್ನ ಬಹಿರಂಗಪಡಿಸಿದ್ದು ಆರ್ಟಿಐ ಕಾರ್ಯಕರ್ತ ಶಿವಕುಮಾರ್. $170 ಕೋಟಿ ಮಾರುಕಟ್ಟೆ ಬೆಲೆ ಹೊಂದಿರೋ ಈ ಜಮೀನನ್ನ ಚಿಲ್ಲರೆ ಬೆಲೆಗೆ ಮಾರಾಟ ಮಾಡಲಾಗಿದೆ. ಇದರಿಂದ ಗೋಲ್ಮಾಲ್ ನಡೆದಿದೆ ಅನ್ನೋದು ಶಿವಕುಮಾರ್ ಆರೋಪ. ಈ ಗೋಲ್ಮಾಲ್ನಲ್ಲಿ ಸಿಎಂ ಹೆಸರು ಕೂಡ ತಳುಕು ಹಾಕಿಕೊಂಡಿತ್ತು. ನೇರ ಹೊಣೆ ಬಂದು ಅಧಿಕಾರಿಗಳು ಆಗ್ಬೋದು, ಆದರೆ ನಾನು ಒಬ್ಬ BDA ಮಂತ್ರಿ ಆಗಿದ್ದು, ಸಿದ್ದರಾಮಯ್ಯವರು ಒಬ್ಬರು ದಕ್ಷರು ಪ್ರಾಮಾಣಿಕರು, ಅದ್ರ ಬಗ್ಗೆ ಎರಡು ಮಾತಿಲ್ಲ, ನಾವು ಕಣ್ಣಲ್ಲಿ ನೋಡಿದ್ದೀವಿ ಅವ್ರನ್ನ. ಆದರೆ ನಾಳೆ ಏನಂದರೆ ಈ ಥರ ಒಂದು 4 ಆಯಿತು ಅಂದರೆ ಸಿದ್ದರಾಮಯ್ಯವರು ಕೋರ್ಟು ಕಚೇರಿ ಓಡಬೇಕಾಗ್ತದೆ. ಯಾಕೆಂದರೆ ಇವರು ಒಂದು BDA ಮಂತ್ರಿಗಳಾಗಿರೋದ್ರಿಂದ ಜವಾಬ್ದಾರಿ ಅವರು ಹೊರಬೇಕಾಗ್ತದೆ. ಇಂಥವ್ರನ್ನ ಆದಷ್ಟು ದೂರ ಇಟ್ಟು ದಕ್ಷ ಇವಾಗ ಜೈಕರ್ ಜೈರಾಮು, ಲಕ್ಷ್ಮೀ ವೆಂಕಟಾಚಲಮೆಲ್ಲ BDA ಉದ್ಧಾರ ಮಾಡೋಕ್ಕೆ ಬಂದಿದ್ದರು. ಅಂಥವ್ರನ್ನ ಯಾರನ್ನ ತೊಗೊಂಡು ಹಾಕಬೇಕಾಗ್ತದೆ. ಇದನ್ನು ವಾಪಸ್ ತೊಗೊಂಡು 20 ಜನ ನೌಕರಿಗೆ ಇದು ಕೊಡಬೇಕಲ್ಲ, ಅದಕ್ಕೆ ಯಾಕೆ 3 ಎಕರೆ ಕೊಡ್ತೀರಾ, ಸೈಟೇ ಕೊಟ್ಬಿಡಿ ಅಂತ ನಾನು ಹೇಳ್ತೀನಿ. ಸುದ್ದಿ ತಿಳಿದು ಕಕ್ಕಾಬಿಕ್ಕಿಯಾದ BDA ಆಯುಕ್ತ ಶ್ಯಾಮ್ ಭಟ್ ಸಿಎಂ ಭೇಟಿಯಾಗಿ ಸೈಟ್ ಹಂಚಿಕೆ ವಿವರ ನೀಡಿದರು. ಇದರಲ್ಲಿ ಸಿಎಂ ಪಾತ್ರವಿಲ್ಲ ಎಂದು ಸ್ಪಷ್ಟಪಡಿಸಿದ ಶ್ಯಾಮ್ ಭಟ್ 2006ರಲ್ಲಿ ಆದ ಒಪ್ಪಂದದಂತೆ ನೌಕರರ ಸಂಘಕ್ಕೆ ಸೈಟ್ ಹಂಚಲಾಗಿದೆ ಅಂತ ಸ್ಪಷ್ಟಪಡಿಸಿದರು. ಇದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳದ್ದು ಯಾವುದೇ ಪಾತ್ರ ಇರುವುದಿಲ್ಲ, ಅವರಿಗೆ ಕಡತ ಕೂಡ ಹೋಗಿಲ್ಲ, ಅಥವಾ ಅವರಿಂದ ಯಾವುದೇ ಆದೇಶಗಳು ಈ ವಿಷಯಕ್ಕೆ ಬಂದಿರುವುದಿಲ್ಲ. ಇದು ಪೂರ್ಣವಾಗಿ ನಮ್ಮ ನೌಕರರ ಸಂಘದ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿಗೆ ಕೊಟ್ಟದ್ದಾಗಿದೆ. 2006ರಲ್ಲಿ BDA ಹಾಗೂ ನೌಕರರ ಸಂಘದ ನಡುವೆ ಒಪ್ಪಂದದ ಮೇರೆಗೆ ಭೂಮಿ ಪರಾಭಾರೆಯಾಗಿದೆ. ಸಂಘ BDAಗೆ 88 ಲಕ್ಷ ರೂಪಾಯಿ ಪಾವತಿಸಿತ್ತು. ಮೊದಲ ಹಂತವಾಗಿ ನಗರ ಪ್ರದೇಶದಲ್ಲಿ 45 ಎಕರೆ ಮಂಜೂರು ಮಾಡಿದೆ. ಅದರಂತೆ 2006ರ ಜೂನ್ನಲ್ಲಿ 27 ಎಕರೆ, 2007ರಲ್ಲಿ ಒಟ್ಟು 13 ಎಕರೆ, 2011ರಲ್ಲಿ 3 ಎಕರೆ ಜಾಗ ಹಸ್ತಾಂತರ ಮಾಡಿತ್ತು. ಇದೀಗ ಕನಕಪುರ ರಸ್ತೆಯಲ್ಲಿರೋ ವಸಂತಪುರದಲ್ಲಿ ಉಳಿದ 2 ಎಕರೆ 35 ಗುಂಟೆ ಜಾಗ ಮಂಜೂರು ಮಾಡಿದೆ. ಇದರಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅನ್ನೋದು ನೌಕರರ ಸಂಘದ ಸ್ಪಷ್ಟನೆ. ಇದರಲ್ಲಿ ಯಾವುದೇ ಉರುಳಿಲ್ಲ. ಆ RTI ಕಾರ್ಯಕರ್ತರು ನಮ್ಮಲ್ಲಿ ದಾಖಲೆಗಳು ನೋಡಿದರೆ ಬಹುಶಃ ನಿಮ್ಮ ಹತ್ರ ಬರ್ತಿರ್ಲಿಲ್ವೇನೋ ಅನ್ನಿಸ್ತದೆ. ಅವರು ಹೇಳಿದ್ದು ಅಕ್ಷರಶಃ ಸುಳ್ಳು. ಒಬ್ಬರು ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಅವರು 1 ತಿಂಗಳು ಅಧಿಕಾರ ವಹಿಸ್ಕೊಂಡ ಮೇಲೆ ಅವರ ಸ್ವಂತ ಅಕ್ಷರದಲ್ಲಿ ಯಾವುದೇ ಪ್ರಾಧಿಕಾರಕ್ಕೆ ಒಂದು ಲೆಟರ್ನು ಬರೆದಿಲ್ಲ. ಇದು 1997ರಿಂದ ನಮ್ಮ ನೌಕರರಿಗೆ ಕೊಟ್ಟಂಥ ಜಾಗ ಇದು. RTI ಕಾರ್ಯಕರ್ತ ಶಿವಕುಮಾರ್ ಕೊಟ್ಟ ಸಣ್ಣ ಎಡವಟ್ಟು ಹೇಳಿಕೆ BDA ಅಧಿಕಾರಿಗಳನ್ನ ಬೆಚ್ಚಿ ಬೀಳಿಸಿದ್ದು ಸುಳ್ಳಲ್ಲ. ಇದೀಗ ವಸಂತಪುರದ ಜಾಗವನ್ನ ನೌಕರರಿಗೆ ನೀಡಬೇಕೇ ಬೇಡವೇ ಅಂತ ಪುನರ್ ಪರಿಶೀಲಿಸಲು BDA ಮುಂದಾಗಿದೆ. ಇದು ಸೈಟ್ ಸಿಗೋ ಆಸೆಯಲ್ಲಿದ್ದ ನೌಕರರಲ್ಲಿ ಆತಂಕ ಮೂಡಿಸಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಪಾಲಿಕೆ ಇವತ್ತು 3-4 ಪ್ರತಿಷ್ಠಿತ ಬ್ಯಾಂಕುಗಳಿಗೆ ಬೀಗ ಮುದ್ರೆ ಹಾಕಿಬಿಟ್ಟಿದೆ. ಹಲವು ವರ್ಷಗಳಿಂದ BBMPಗೆ ಬಾಡಿಗೆ ಪಾವತಿಸೇ ಇದ್ದಿದ್ದಕ್ಕೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸಿದೆ. ಬನ್ನಿ ಎಲ್ಲಿ ಯಾವ್ಯಾವ ಬ್ಯಾಂಕುಗಳಿಗೆ ಈ ಸ್ಥಿತಿ ಬಂದಿದೆ ಅಂತ ನೋಡೋಣ. ಇದು ನಗರದ MG ರಸ್ತೆಯಲ್ಲಿರೋ BBMPಗೆ ಸೇರಿದ ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್. ಇಲ್ಲಿ ಬಾಡಿಗೆಗಿದ್ದ 3 ಪ್ರತಿಷ್ಠಿತ ಬ್ಯಾಂಕ್ಗಳಿಗೆ ಇವತ್ತು ಬೀಗ ಬಿದ್ದಿದೆ. ಬಾಡಿಗೆ ನೀಡದಿದ್ದರಿಂದ ಪಾಲಿಕೆ ಬೀಗ ಜಡಿದಿದೆ. ವಿಜಯ ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್, SBM ಬ್ಯಾಂಕ್ ಮತ್ತು ಅಂಚೆ ಕಚೇರಿ 2006ರಿಂದ ಒಟ್ಟು 4,55,19,707 ರೂಪಾಯಿ ಬಾಕಿ ಉಳಿಸಿಕೊಂಡಿವೆ. ಪಾಲಿಕೆಯ ನೋಟಿಸ್ಗಳಿಗೂ ನೋ ರೆಸ್ಪಾನ್ಸ್. ಹೀಗಾಗಿ ಇವತ್ತು ಪಾಲಿಕೆಯ ಕಂದಾಯ ಅಧಿಕಾರಿಗಳು ಬ್ಯಾಂಕ್ಗಳಿಗೆ ಬೀಗ ಜಡಿದು ಅವುಗಳ ಪರವಾನಗಿಯನ್ನು ಕೂಡ ರದ್ದು ಮಾಡಿದೆ. 2007ರಿಂದ ಏನಿದೆ ಪರವಾನಗಿ ಶುಲ್ಕ ಅದನ್ನು ಪಾವತಿಸಿ ಅಂತ ನಾವು ಪದೇ ಪದೇ ಹೇಳ್ತಾ ಬಂದಿದ್ರು ಕೂಡ ನಾವು ಬೇಕಾದಷ್ಟು ಸಲ ನೋಟಿಸ್ಗಳು ಕೊಟ್ಟಿದ್ದೇವೆ. ಆದರೂ ಅವರು ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ. ಅಂದರೆ ಪೇಮೆಂಟ್ ಕೊಟ್ಟಿಲ್ಲ, ನಮಗೆ ಇನ್ನೂ ಪಾವತಿ ಆಗಿಲ್ಲ. ವಿಜಯ ಬ್ಯಾಂಕ್ 3,24,98,490 ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು 63,56,727 ರೂಪಾಯಿ ಹಾಗೂ ಅಪೆಕ್ಸ್ ಬ್ಯಾಂಕ್ 33,09,840 ರೂಪಾಯಿಯಷ್ಟು ಮೊತ್ತದ ಬಾಡಿಗೆ ಬಾಕಿ ಉಳಿಸಿಕೊಂಡಿವೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿರೋ ಅಂಚೆ ಕಚೇರಿ ಕೂಡ 33,54,640 ರೂಪಾಯಿಯಷ್ಟು ಬಾಕಿ ಉಳಿಸಿಕೊಂಡಿದೆಯಂತೆ. 4 ಸಂಸ್ಥೆಗೆ ಬೀಗ ಹಚ್ಚಿದ್ವಿ. ವಿಜಯ ಬ್ಯಾಂಕ್ನವ್ರದ್ದು 3,24,00,000 ಬಾಕಿ ಇದೆ.
ಪೋಸ್ಟ್ ಆಫೀಸ್ದು 33,54,000 ಬಾಕಿ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು 63,56,000 ಬಾಕಿ ಇದೆ. ಅಪೆಕ್ಸ್ ಬ್ಯಾಂಕ್ದು 33 ಲಕ್ಷ ಬಾಕಿ ಇದೆ. ಒಟ್ಟು 4,55,00,000 ಬಾಕಿ ಇದೆ. ಇವತ್ತು ಬ್ಯಾಂಕ್ಗಳು ಹಾಗೂ ಅಂಚೆ ಕಚೇರಿಗೆ ಬೀಗ ಬಿದ್ದಿದ್ರಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಯಿತು. ಜೊತೆಗೆ 7 ವರ್ಷಗಳಿಂದ ಸುಮ್ಮನಿದ್ದ ಪಾಲಿಕೆ ಇದೀಗ ನಿದ್ದೆಯಿಂದೆದ್ದು ಸರ್ಕಾರಿ ಕಚೇರಿಗಳಿಗೂ ಸರಿಯಾಗಿ ಬುದ್ಧಿ ಕಲಿಸಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.